ಇನ್ನು ಗ್ಯಾರಂಟಿಗಳ ಗೊಂದಲಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ, ಎಲ್ಲ ಯೋಜನೆಗಳು ಮುಂದುವರಿಯುತ್ತವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅತ್ತ ಡಿಸಿಎಂ ಕೂಡ ಗ್ಯಾರಂಟಿ ಮುಂದುವರಿಯುತ್ತವೆ ಎಂದಿದ್ದಾರೆ. ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಸಚಿವರ ಗೊಂದಲದ ಹೇಳಿಕೆಗಳಿಗೆ ಇದರಿಂದ ಮುಕ್ತಿ ಕೂಡ ಸಿಕ್ಕಂತಾಗಿದೆ. ಎಲ್ಲಿ ರಾಜ್ಯ ಸರ್ಕಾರ ಉಚಿತ ಕಾರ್ಯಕ್ರಮಗಳನ್ನು ನಿಲ್ಲಿಸುತ್ತೆ ಅನ್ನೋದು ಜನರ ಆತಂಕ ಕೂಡ ಆಗಿತ್ತು. ಆ ಆತಂಕ ದೂರವಾಗಿದೆ. ಉಚಿತ ಗ್ಯಾರಂಟಿಗಳ ಗೊಂದಲಕ್ಕೆ ಸಿಎಂ ಬ್ರೇಕ್. ಗ್ಯಾರಂಟಿ ನಿಲ್ಲಿಸಲ್ಲ, ಮುಂದುವರಿಯುತ್ತೆ. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಸಿಎಂ ಅಭಯ. ಯೋಜನೆಗಳು ಮುಂದುವರಿಯಲಿವೆ. ಸರ್ಕಾರದ ಉಚಿತ ಗ್ಯಾರಂಟಿಗಳಿಂದಾಗಿ ಅನುದಾನ ಸಿಗ್ತಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ, ಜನಸಾಮಾನ್ಯರ ಕುಂದುಕೊರತೆ ಆಲಿಸೋಕೆ ಕಷ್ಟವಾಗ್ತಿದೆ, ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ. ಹೀಗಾಗಿ ಉಚಿತ ಯೋಜನೆಗಳನ್ನ ಪರಿಷ್ಕರಿಸಿ ಎಂದು ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಸೇರಿ ಕೆಲ ಸಚಿವರು ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ್ರು. ಇದರ ನಂತರ ರಾಜ್ಯದಲ್ಲಿ ತರಹೇವಾರಿ ಚರ್ಚೆಗಳು ಶುರುವಾಗಿದ್ದವು. ಈ ವಿಚಾರದಲ್ಲಿ ಸರ್ಕಾರದ ಸಚಿವರು, ಶಾಸಕರು ಕೆಲ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದರಿಂದ ಜನಸಾಮಾನ್ಯರಲ್ಲೂ ಗೊಂದಲ ಶುರುವಾಗಿತ್ತು. ಎಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಬೀಳುತ್ತೋ, ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸುತ್ತೋ ಅಂತ ಜನಸಾಮಾನ್ಯರು ಗೊಂದಲಕ್ಕೀಡಾಗಿದ್ರು. ಇದೀಗ ಸ್ವತಃ ಸಿದ್ದರಾಮಯ್ಯನವರೇ ಈ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದಂತಹ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ನಿಲ್ಲಿಸಲ್ಲ, ಎಲ್ಲವೂ ಮುಂದುವರಿಯುತ್ತವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಕೆಲವರು ರಾಜ್ಯ ದಿವಾಳಿಯಾಗುತ್ತೆ ಎಂದು ಹೇಳ್ತಾರೆ. ಆದರೆ ಎಲ್ಲವನ್ನು ಮೀರಿ ಆರ್ಥಿಕ ಅಭಿವೃದ್ಧಿ ಮೂಲಕ ಉತ್ತರ ಕೊಡ್ತೀವಿ ಎಂದು ಟಾಂಟ್ ನೀಡಿದ್ರು. ಮುಂದುವರಿದ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಶಕ್ತ ವರ್ಗಗಳಿಗೆ ನೆರವಾಗಲು ಜಾರಿಗೊಳಿಸಲಾಗುತ್ತಿರುವ ಇಂತಹ ಯೋಜನೆಯೊಂದನ್ನು ಅತೀ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇನ್ನು ಸಿಎಂ ಈ ವಿಚಾರ ಹೇಳ್ತಿದ್ದಂತೆ ಸಚಿವರು ಕೂಡ ಅದಕ್ಕೆ ದನಿಗೂಡಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. ಕೆಲ ಸಚಿವರು ಬಿಪಿಎಲ್ ಕಾರ್ಡ್ಗಳು ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು, ಕೆಲವರು ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಮಾಡಿಸಿಕೊಂಡಿರ್ತಾರೆ, ಅವುಗಳ ಪರಿಷ್ಕರಣೆ ಎಂದಿದ್ದಾರೆ ಎಂದು ಚಲುವರಾಯಸ್ವಾಮಿ ಹೇಳಿದ್ರೆ, ಗ್ಯಾರಂಟಿ ನಿಲ್ಲಿಸೋ ಚರ್ಚೆ ಇಲ್ಲ, ಜನರ ಅಭಿಪ್ರಾಯ ಏನಿದೆ ಅನ್ನೋದು ಚರ್ಚೆ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನೀವು ಕಂಪೇರ್ ಮಾಡಿದಾಗ ಅವಾಗ ಗ್ಯಾರಂಟಿ ಇರಲಿಲ್ಲ, ಈಗ ಗ್ಯಾರಂಟಿ ಇದೆ. ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ. ಗ್ಯಾರಂಟಿಯನ್ನು ಕೊಡ್ತೀವಿ, ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿಯನ್ನು ಮಾಡ್ತೀವಿ. ಚಿಂತನೆ ಏನು ನಡೀತಾ ಇಲ್ಲ, ಚಿಂತನೆ ಆ ಥರ ಕ್ಯಾನ್ಸಲ್ ಮಾಡೋದಕ್ಕೆ ನಡೀತಾ ಇಲ್ಲ. ಆದರೆ ಜನರ ಅಭಿಪ್ರಾಯಗಳ ಏನೇನು ನಡೀತಿದೆ ಅನ್ನೋದು ಚರ್ಚೆ. ಸರ್ಕಾರ ಅದನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಚಿಂತನೆ ಇರಲಿಲ್ಲ, ಮುಂದುವರಿಸಬೇಕಂತ ಚಿಂತನೆಯಲ್ಲಿ ಇದೆ. ಅಂದರೆ ಫರ್ಮ್ ಆಗಿದೆ ಸರ್ಕಾರ. ಗ್ಯಾರಂಟಿಗೆ ಯಾವುದೇ ಹೊರೆಯಿಲ್ಲ. ಇದೇ ವಿಚಾರಕ್ಕೆ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ರಾಜ್ಯದಲ್ಲಿ 5 ಗ್ಯಾರಂಟಿಗೆ ಯಾವುದೇ ಹೊರೆಯಿಲ್ಲ. ಸಿಎಂ, ಡಿಸಿಎಂ, ಕೇಂದ್ರ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಗ್ಯಾರಂಟಿ ಪರಿಶೀಲನೆ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದ್ರು. ಅಲ್ಲದೆ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಯಾರು ಏನಾದರೂ ಹೇಳಲಿ, ನಮ್ಮ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿ ಬಗ್ಗೆ ಯಾರೂ ಮಾತನಾಡಬಾರದು, ಯಾವ ಗ್ಯಾರಂಟಿ ವಾಪಸ್ ಪಡೆಯಲ್ಲ, ಎಲ್ಲ ಗ್ಯಾರಂಟಿಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಎಂದು ಖಂಡಿತವಾಗಿ ಹೇಳಿದರು. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 5 ಗ್ಯಾರಂಟಿ ಯಾವುದೇ ಆರ್ಥಿಕ ಹೊರೆ ಇಲ್ಲ ನಮಗ. ಅವ್ರಿಗೆ ಹೇಳ್ಬೋದು ಪರಿಷ್ಕರಣೆ ಮಾಡೋದಂತ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ಬಹಳ ಸ್ಪಷ್ಟವಾಗಿದೆ ಹೇಳಿದ್ದಾರೆ, ಪಂಚ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡೋಂಥ ಈ ಸದ್ಯ ಪರಿಸ್ಥಿತಿಯೊಳಗೆ ಇಲ್ಲ. ಒಟ್ನಲ್ಲಿ ಸರ್ಕಾರದ ಗ್ಯಾರಂಟಿಗಳ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ಮುಂದುವರೆದಿವೆ. ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಬಳಿ ಪರಾಮರ್ಶಿಸಿ ಅನ್ನೋ ವಿಚಾರವನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿವೆ. ಕಾಂಗ್ರೆಸ್ನಲ್ಲೂ ಇದರ ಬಗ್ಗೆ ನಾಯಕರಿಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹೀಗಾಗಿ ಇಂದು ಸಿಎಂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲವೆಂದು ಹೇಳುವ ಮೂಲಕ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.